ಆಗುದೇ ಜೀವನದೊಳಗೆ ಸಿಗಬೇಕು. ಅದಕ್ಕೆ ದೃಷ್ಟಿಯಿಂದ ನಮ್ಮ ಅನುಸರಿಸುವಾಗ ಪ್ರತಿ ವರ್ಷ ಈ ವರ್ಷ ಕೂಡ ಅಪ್ಪನ ಜಾತಿ ಮುಖಾಂತರವಾಗಿ 12 ಮದುವೆ ಕಾರ್ಯಕ್ರಮದವು. ಅದಕ್ಕಂತ ದೃಷ್ಟಿಯಿಂದ ಬಹಳ ಸಂತೋಷದಿಂದ ಬಸವರಾಜ ಸಂಸಾರ ಇದ್ದರೆ ನೇರದ ಅಜಿಮ ಹೇಗಿದ್ದ ನೋಡಿ ಚಂದನ ಸಂಸಾರ ಆಗಿತ್ತು. ಎಲ್ಲ ಹಿಂದಿನ ನಂದು ನಾವು ಮುಂದೆ ಹಚ್ಚಿರ್ಬೇಕು. ಅದಕ್ಕೆ ಮಹಾಜನ ಏನು ಎದುರಿಸಕ್ಕಂತಹ ದೊಡ್ಡವರಿಂದ ಓದಿ ಪ್ರಯತ್ನ ಆಗ್ತಾರಲ್ಲ ಇಂದ ಅವ್ರ ಜೀವನ ಶಾಂತಿ ಸಿಗಲು ಸಾಧ್ಯವೇ ಇಲ್ಲ. ಅದಕ್ಕೊಂದು ಪಟ್ಟ ಹುಡು ಹೊಂದಿದ್ದು ಮದುವಾಗ ಚಲನ ಹಾಗಾಗ್ತದೆ ಸಂಸಾರ. ಆಚಾರ್ಯ ಸನ್ಯಾಸ ಚಲನ ಮದುವಾಗ ಚಲೋ ಅಂತ ಇಟ್ಟು ವಿಚಾರ ಮಾಡ್ಕೊಂಡು ಹೊಟ್ಟಿದ್ರು. ಮದುವಾಗ ಮದುವೆ ಅಂತ ಪಾಪ ಹಂಗಾಗಿ ನಾನು ಮಾತಾಡ್ತಿದ್ದ. ಈಗ ಮಾಡ್ಕೊಂಡು ಹೊಟ್ಟಿದ್ರ ಮುಂದೆ ಚಾಟ್ ಬಿಸಿದಾಗ ಕವಿದಾಸ ಮಗ್ಗ ಹಾಕಿದ್ದ. ಚಾಟ್ ಬಿಸಿದಾಗ ಮಗ್ಗ ಹಾಕಿದ್ದ. ಇವ್ರು ವಿಚಾರ ಗೊತ್ತಾದ ಕವಿದಾಸನ್ಗೆ ಅವಾಗ ಅವನ್ನ ಕೇಳಿದ್ರು ವಿಚಾರ ಮಾಡಿದ್ರು. ಮಾಡಿ ಸಮೀಪ ಹೋಗಿ ಇವ್ರು ವಿಚಾರ ಗೊತ್ತಾದ ಕವಿದಾಸನ್ಗೆ ಚಾಟ್ ಬಿಸಿಯಾಗ ಕುಂತಾನ ಮಗನೇ ಯಾಕ ಹೆಂಡತಿಗೆ ಹೇಳಿದವ ಏನ್ ಹೇಳ್ದ ಎಲ್ಲಿ ಹೇಳೋದು ಕೆಲಸ ಬೇಕು ಕ್ಷಮೆ ಹಾಕ್ಕೊಂಬ ಅಂದ. ಅಲ್ಲ ಸೂರ್ಯನ ಬಾಯ್ಕಿದ್ರೆ ಕ್ಷಮೆ ಖರ್ಚಾಗತ್ತ. ನಮ್ ಇವತ್ತು ಹೇಳಿದ ಬಾಯ ಮಣ್ಣು ಹಾಕತ್ತೀವಿ ಇವತ್ತು ಹೆಣ್ಮಕ್ಳು ಮುಟ್ಟು ಕೆಟ್ಟದ್ರಿಂದ ಅಲ್ಲ ಸೂರ್ಯನ ಬಾಯಿ ಕ್ಷಮೆ ಖರ್ಚಾಗತ್ತಲ್ಲ. ಇವತ್ತು ಹೆಣ್ಮಕ್ಳು ಬಾಯಿ ಬಂದ ಬೇಯಿಸಿದ್ರು. ಆ ಹೆಣ್ಮಕ್ಳು ವಿಚಾರ ಮಾಡಲಿಲ್ಲ. ಹಾಗೆ ಚಂದ ಚೆನ್ನಾಗಿದ್ದ ಕೊಟ್ಟು ಹೇಗಿದ್ರೆ ಸಂಸಾರ ಬಹಳ ಚಂದ ಇರ್ತದೆ. ಹೆಂಗದಿದ್ರೆ ಚಂದ ಆಗುದು. ಅದಕ್ಕಂತ ದೃಷ್ಟಿಯಿಂದ ಸಂಸಾರದೊಳಗ ಸುಖ ಚರ್ಚೆ ಗಂಡನ ಮಕ್ಕಳು ಹೆಂಡತಿ ಗಂಡ ಬಾಳ ಒಳ್ಳೆದಾಗ್ತದೆ. ಅದಕ್ಕಂತ ದೃಷ್ಟಿ ಬಸವ ಜೀವಕ್ಕೂ ಕೂಡ ಅಪ್ಪನ ಜಾತಿ ಬಹಳ ಚೆನ್ನಾಗಿ ಮಾಡಿದ್ರಿ. ಬಹಳ ಸಂತೋಷ. ಇದೇ ಪ್ರಕಾರವಾಗಿ ಜೀವನದೊಳಗ ಒಳ್ಳೆ ಕೆಲಸ ಮಾಡಬೇಕು. ಜೀವನದ ಹುಟ್ಟು ಬಂದಾಗ ಜೀವನ ನಾಡಿಗೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ಇಂದ ಅವ್ರು ಯಾಕೆ ಹುಟ್ಟಿದ ಸಾಯಕ ಯಾಕೆ ಸಾಯ್ತು ಹುಟ್ಟಾಕ ಇಷ್ಟ ನಮ್ ಕೆಲಸ ಆಗ್ಬಾರ್ದು. ಅದಕ್ಕಂತ ದೃಷ್ಟಿಯಿಂದ ಪ್ರತಿ ವರ್ಷ ಕೂಡ ಜಾತ್ರೆ ಮಹೋತ್ಸವ ಅಂದ್ರೆ ಜಾತ್ರೆ ಅಂದ್ರೆ ಏನು ನಮ್ಮ ಹುಟ್ಟಿನ ಗುಟ್ಟಂದ್ರಿ ಜಾತ್ರೆ. ಯಾಕೆ ಜಾತ್ರೆ ಮಾತಾಡಿದ್ರೆ ನಮ್ಮ ಮನ್ಸದ ಅಂದ್ರೆ ಎಲ್ಲಿ ಕೂತಿದ್ವಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಈ ತಿಳ್ಕೊಂಡ್ರೆ ಜಾತ್ರೆ ಮಾಡುದು. ಅದಕ್ಕೆ ಇಷ್ಟು ಮಂದಿ ಕೂತು ನೀವೆಲ್ಲ ಯಾರು ಕೈಲಾಸ ಹೋಗಿದ್ರಲ್ಲ ವೈಕುಂಠ ಹೋಗಿದ್ರ ನನ್ಗೆ ಹೋಗಿದ್ರೆ ಯಾರು ಹೋಗಿಲ್ಲ. ನಾವ್ ಹೇಳ್ತೀವಿ ಶಾಸ್ತ್ರ ಹೇಳ್ತೀರ. ಆದ್ರೆ ನಾನು ಸಮಾಜದ ಬಾಳಿ ಏನು ಒಳ್ಳೆ ಎಂತ ಚಲೋ ಮಾಡ್ತಿದ್ದಪ್ಪ ಜಾತ್ರೆಗೆ ಎಂತ ಕೆಲಸ ಮಾಡಿದ ಪುರಾಣಿಗೆ ಎಂತ ಕೆಲಸ ಮಾಡಿದ ನಾಳೆ ಒಳ್ಳೆ ಕೆಲಸ ಮಾಡಿ ಸತ್ತಾರ ಹೊತ್ಕೊಂಡು ಹೋಗೋ ಮುಂದ ಏನಪ್ಪಾ ನಮ್ಮೂರ್ ದೀಪ ತೆಗೆದಕ್ಕಾಯ್ತು ನಮ್ಮೂರ್ ಕೆಲಸ ಎಂತ ಜನ ಕಣ್ಣೀರ್ ಹಾಕೊಂಡು ಬೇಕಿದ್ರ ಅವನ ಕೈಲಾಸ ಇದು ಕೆಲವು ಬಂದಿರ್ತಾರ. ಸಾವಮಾನಕ್ಕೆಲ್ಲ ಮಾಡಲ್ ಅಂತ ಇರ್ತಾವ. ನೀರು ಒಳ್ಳೆ ಬರುವುದು ಕುಂಟಾಕೊಂಡು ಬಂದ ಅಬಾಬ ಸೂಸುವ ಹಾಕಿ ಬಿಡ್ತು. ಅದು ಇವತ್ತು ನೋಡುವ ಗುರು ಚಟನ ಇವತ್ತು ಬಿಡ್ಬೇಕಿಲ್ಲ ಮರಾಯ. ಇನ್ನು ಕೆಲವು ಬಂದಿರ್ತಾರೆ ಸಾವಮಾನಕ್ಕೆಲ್ಲ ಮಾಡೋದು ಸರಿಯಕ್ಕಿಲ್ಲ ಅಂತವ್ರು ಸತ್ತಾಗ ನಮ್ಮ ಹೆಣ್ಮಕ್ಳು ಮಣ್ಣು ಹಾಕಲ್ ಸೋತಿಟ್ಟು ಸತ್ತ ತಣ್ಣಗತ್ತಂತ ಅವನ ನಡ್ಕೊಂತ. ಅದಕ್ಕೆ ಅಪ್ಪ ಬಸ್ಕೊಂಡು ಹೇಳಿದಾಗ ಮತ್ತೆ ಲೋಕ ಎಂಬುದು ಕರ್ತಾನ ಕಮ್ಮಯ್ಯ ಇದೊಂದು ಟಂಕ ಸಾಧೆ. ಇದು ಹುಟ್ಟುವುದೇ ಕೊಟ್ಟಿವತ್ತಿ ಯಾರಾಗ್ಬಾರ್ದು. ಅದಕ್ಕೆ ಇಲ್ಲಿ ಸಂಘವರು ಅಲ್ಲಿಯೂ ಸಂಘವರಯ್ಯ ಇಲ್ಲಿ ಸಂಘ ಅಲ್ಲಿಯೂ ಸಂಘ. ಈ ಜನಕ್ಕೆಲ್ಲ ಒಂದು ಬೇಕಾಗಿದ್ರಿ ನೀವು ದೇವ್ರು ಬೇಕಂತ ವ್ಯಕ್ತಿ. ನೀನ್ ಬೇಡಾಗಿದ್ರಿ ದೇವ್ರು ಅಂತ ವ್ಯಕ್ತಿ. ಅದಕ್ಕೆ ಗೊತ್ತಿಲ್ಲ ಪುರಾಣದಾಗ ನಮ್ಮ ಶಾಸ್ತ್ರ ಬಹಳ ದೊಡ್ಡ ಶಾಸ್ತ್ರ ಶ್ರೇಷ್ಠ ಪ್ರವಚಕ ನಮ್ಮ ಶಾಸ್ತ್ರಗಳು ಎಲ್ಲ ಹೇಳ್ಯಾರ. ಈಗ ಏನು ಕೆಲಸವಿಲ್ಲ. ಆಗ ಪುರಾಣದ ಮೊದಲು ಶಾಸ್ತ್ರ ಒಂದು ತಾಸು ಮಾತಾಡ್ತಿದ್ದ ಬಂದು ಎಲ್ಲಿ ಟೈಮು ಅವ್ರಿಗೆ ಗಣ್ಯ ಹೇಳ್ತಿಗೆ ಈಗ ತಾಸು ನಮ್ಮ ಸುದ್ದಿಯಪ್ಪ ಹೆಂಡತಿ ಕರ್ಕೊಂಡು ಆಗುತ್ತಿರ್ತಿ ಒಬ್ಬರು ನಮ್ಗೆ ಚಿಂತಿಲ್ಲ. ಅದಕ್ಕಂತ ದೃಷ್ಟಿಯಿಂದ ಟೈಮ್ ಬಾಳಾಗಿದೆ ಸಮಯ ಬಾಳಾಗಿದೆ. ಮಾನ್ಯ ಒಂದ್ ಕಡೆ ಹೋಗಿದ್ವಿ ಅಲ್ಲ ಅವ್ರು ಎಷ್ಟೊತ್ತು ಮದುಮಕ್ಕಳು ಕುಳಿತಾರಲ್ಲ ಅವ್ರ ಮದುಮಕ್ಕಳಿಗೆ ಏನೇನು ತ್ರಾಸ ಆಯ್ತು ಅವ್ರಿಗೆ ನಿಮ್ಗೆ ಏನ್ ಗೊತ್ತು. 1ಕ್ಕೆ 2ಕ್ಕೆ 3ಕ್ಕೆ 4ಕ್ಕೆ 5ಕ್ಕೆ ಏನ್ ಅವ್ರಿಗೆ ಗೊತ್ತು. ಎಷ್ಟೊತ್ತು ಮದುವೆ ಏನ್ ಬೇರೆ ಏನ್ ತ್ರಾಸ ಗೊತ್ತು. ನಾನು ಇವತ್ತು ಅವ್ರಿಗೆ ಬಂದು ಹೇಳಿ ಕೇಳ್ಬೇಕಲ್ಲ ಕೇಳಿದಾಗ ಮಾಡಂಗಿಲ್ಲ. ಇವತ್ತ ಸುಮ್ಮನೆ ಕುದಿರ್ಬೇಕು. ಇನ್ನು 6 ತಾಸು ಇಟ್ಟ ಕುದಿರ್ಬೇಕ ಏನವ ಯಾಕಂಗೆ ಇಟ್ಟ ಕುದಿರ್ ಇನ್ನು 6 ತಾಸು ಇಟ್ಟ ಹ್ಯಾಂಗ್ ಮಾಡ್ತೀವಿ ಏನಂತೀರಿ ನೀವು ಏನಂತೀರಿ ಎಂತ ಹೊತ್ತು ಅಂತೀರಿ ಅಲ್ಲ. ಅದಕ್ಕೆ ನೋಡುವ ಸಂತೋಷ. ಗಂಡನ ಮಾತು ಕೇಳ್ಬೇಕು ಅತ್ತಿ ಮಾತು ಕೇಳ್ಬೇಕು. ತಾವ್ರ ಮನೆ ಬಿಟ್ಟು ಬಂದ ಮ್ಯಾಗ ಅತ್ತಿ ಮೌನ ತಂದೆ ತಾಯಿ ಏನಪ್ಪಾ ಹೇಳ್ತಿ ಅಪ್ಪ ಅವ್ರು ಬಿಟ್ಟು ಹೇಳ್ತಿ ನೀನ್ ಅದ್ರ ಪ್ರೀತಿಯಿಂದ ಕಂಡ ಮಾತು ಬಾಳ ಬಂಗಾರ ಇರುತ್ತ. ನೀ ಅತ್ತ ಕುಡಿದ ಅವನ್ದೇ ನಿವಂದೇ ಚಾನ್ಸನ್ ಬಾಳ್ಸನ್ ತುಲ್ಲ ಪಂಚಂದ್ರ ಸಂಸಾರ ಕಟ್ಟಿ ಹೋಗುತ್ತ. ಅದಕ್ಕಂತ ದೃಷ್ಟಿಯಿಂದ ಎಲ್ಲ ಮಾತು ಕೇಳ್ಬೇಕು. ಹೇಳ್ತಿ ಮಾತು ಗಂಡ ನಾನು ಕೇಳ್ಬೇಕು ನೀವು ಮುಟ್ಟಿ ಚಿನ್ನ ಆಗ್ತದೆ ಹಂಗ ಮಾತ್ರ ಮಾಡ್ಕೊಂಡು ಹೋಗಿ ಏನಪ್ಪ ಗಂಡ ಕಟ್ಟದ ಇದ್ರಾಗ ಯಾರು ಕುಡಿದ್ರೆ ಕೈ ಎತ್ತರಿ ಹುಡ್ರ ಬಾಸಿನ ಕಟ್ತದ ಇದ್ರಾಗ ಯಾರು ಕುಡಿದ್ರೆ ಕೈ ಎತ್ತರಿ ಯಾರಿಲ್ಲ. ನೀವೊಬ್ಬ ಬಂದಿತ್ತಂದ್ರೆ ಕುಡಿಬೇಡ್ರಿ. ಜೀವನದಾಗ ಯಾರು ಕುಡಿದವ್ರು ಯಾರು ಉದ್ದಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕುಡಿಬೇಡ್ರಿ ತಿನ್ನಬೇಡ್ರಿ
ಚಲೋ ವಿಚಾರ ಮಾಡ್ರಿ, ದುಡಿಲಿ ಕಟ್ಟು ದುಡ್ಡು ಮಾಡ್ರಿ ಒಳ್ಳೇದಾಗುತ್ತೆ. ಸ್ವಾಮಿಗಳು ಈ ಸಣ್ಣ ಹೆಂಗಿದ್ದ, ಅವ್ನ ಸಂಸಾರಕ್ಕಿನ ಅವ್ನ ಸಂಸಾರ ಆಗಿತ್ತು, ನಿಮ್ ಸಂಸಾರ ಆಗೈತಿ ನೋಡ್ರಿ ಅಲ್ಲ. ಎಷ್ಟು ಚಂದಿದ್ ಶರಣಪ್ಪ ಬಸವಣ್ಣ ಹೆಂಗಿದ್ರು, ನೀವು ಹಂಗ ಹೋಗ್ಬೇಕು. ಅದಕ್ಕೆ ಮಹಾಜನ ಏನು ಗತಿಸುತ್ತಂತಹ ದೊಡ್ಡವರೇನು ಹಂಗ ಹೋಗಿ ಪ್ರಯತ್ನ ಮಾಡ್ತಾರಲ್ಲ, ಅಲ್ಲ ಮರಿ ಮಾಡ್ಕೊಂಡು ಕುಡಿಗೆ ಚಕ್ ಮಾಡಿ ಬಂದು ಹೆಂಟಾಕಿ ಬಂದ್ ಅಂದ್ರೆ ಏನು ಮಾಡ್ತಾರೆ ಪಾಪ. ನಮ್ಮ ಊರಾಗ ಬೋಯ್ತಾರೆ, ಒಂದು ಊರಾಗ ಇರ್ತಾನೆ ಐದಾರು ಒಂದು ಆ ಕುಡಿಯಕತ್ತ ಯಾಕೆ ಇತ್ತಿತ್ತಾಗಿ ಐದಾರು ಮಂದಿ ಕುಡಿಯಕತ್ತ ಎಲ್ಲರೂ ಉದ್ದಾರ ಮಾಡೋದು ಅವ್ರ. ಅವ್ರು ಐದಾರು ಬ್ಯಾಂಕಲ್ಲಿ ಕುಡಿ ಬರ್ತಿದ್ದ ಪಾಪ ಒಳ್ಳೆ ಹಿಂಗೆ ಭಾಳ ಸಂಪನ್ನ ಹೇಳ್ತಿ ಬಡ್ಸ್ಕೊಂಡು ಸಾಕಾತಕ್ಕಿಗೆ ಅವ್ರು ಮನೆದೇವ್ರು ಹಿಂಗೆ ಬರ್ತೇವ್ರು. ಸಾಕಾಗಿ ಒಂದ್ ದಿವಸ ಕುಡಿದು ಬಂದು ಮಗ ಕುಡಿದು ಬಂದ ಈ ಕೈಯಾಗ ಆ ಮನೆ ಶಸ್ತ್ರ ಅವಾಗ ಬಾಗಿಲು ಕಡೆ 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 ಅವ್ರು ಹೇಳ್ತಿ ಒಂದು ಬರ್ತಿದ್ವಿ ಅಂತ ಅವ್ನು ನಿಷೇಧ ಹೆಂಗ್ ಮಾಡ್ತಾವ ಗಂಡ ನಿಷೇಧ ಕುಡಿತ ಇದು ಕುಡಿತ ನೀವು ನೀವು ಮಾಡ್ತೀರಿ ಅಕಸ್ಮಾತ್ ಇಷ್ಟೆಲ್ಲ ಮಾಡಿ ಅವತ್ತಿಂದ ಹೇಳ್ತಿ ಗಂಜ್ಕೊಂಡು ಎಲ್ಲ ಮಾಡಿ ಇನ್ನೊಂದು ಕುಡಿದೆ ಶಸ್ತ್ರ ಹಾಕಿ ನೀವು ಕಪಾದ ಹಿಡ್ತಿದ್ದಕ್ಕೆ ಅದಕ್ಕೆ ಅವತ್ತು ಕುಡಿದಾಗ ಬಿಟ್ಟಲ್ಲ. ಕುಡಿಬೇಡ ಮಾರಾಯ, ಕುಡಿದಾಗ ಮನುಷ್ಯ ತೊಳೆಯಾಗಿಲ್ಲ. ಅದಕ್ಕೆ ಅದ್ರ ದೃಷ್ಟಿಯಿಂದ ನಮ್ಮ ಮನುಷ್ಯಂತರ ಎಲ್ಲ ಹೇಳೋದು ಎಲ್ಲ ಸಮಾಜ ಬಂದರು ಒಕ್ಕಟ್ಟು ಒಂದು ಕೆಲಸ ಮಾಡ್ತೀವಿ. ಸಂತೋಷ ಇದೇ ಪ್ರಕಾರ ಇಷ್ಟು ಮಂದಿ ಕೂಡಿ ಅಕ್ಕಿಗೆ ಹಾಕಲ್ಲ. ನಿಮ್ಮ ಮನೆ ಬಂದು ಅಕ್ಕಿಗೆ ನಾ ಬರ್ತೀವ, ಇಷ್ಟು ಮಂದಿ ಬರ್ತಾರ. ಅದಕ್ಕೆ ಒಳ್ಳೆ ಸಮಾವೇಶ, ಒಳ್ಳೆ ಸಮಾರಂಭ, ಒಳ್ಳೆಯದಾಗಲಿ, ಚಲೋ ಆಗಲಿ, ಭಾಳ ಬಂಗಾರಾಗಲಿ, ಜೀವನದ ಕುಡಿಬೇಡ್ರಿ, ತಿರುಗಾಡ್ರಿ, ಮಜಾ ಮಾಡ್ರಿ, ಏನು ಮಾಡಬೇಡ್ರಿ, ದುಡ್ಡಿನ ಕಟ್ಬೇಕು, ದುಡ್ಡೆಲ್ಲ ಮಾಡ್ರಿ. ಅದಕ್ಕೆ ಅದು ಸದ್ಬುದ್ಧಿಯನ್ನ ಶರಣಪ್ಪ ಬಸವರ ಕಾಪಾಡಲಿ. ಟೈಮ್ ಬಾಳಾಗಿದೆ, ನಾನು ನಾಲ್ಕೇನು ಈಗ ನಮ್ಮ ಪಟ್ಟ ಚೆನ್ನಾಗಿ ಅವ್ರು ಮಾತಾಡ್ತಾರೆ. ಅದಕ್ಕೆ ಅದು ದುಡ್ಡಿಂದ ಒಳ್ಳೆಯದಪ್ಪ, ಚಲೋ ಆಗಲಿ, ನೀವೆಲ್ಲ ಭಾಳ ಬಂಗಾರದಲ್ಲಿ. ನೀವು ಹಿಂದೊಂದು ಕಾಲಿತ್ತು ಎಷ್ಟು ಮಕ್ಕಳು 13 ಹೊತ್ತಿದ್ದು, ಈಗ 18 ಈಗ 13 ಮಕ್ಕಳು ಹಂಗೆ ಏನಾಯ್ತು ಹಳೆ ಬರ. ಅದಕ್ಕೆ ಕಾಲಕ್ಕೆ ಸರಿಯಾಗಿ 1, 2, 3 ಮುಕ್ತಾಯ ಮಾಡಿ ಮಕ್ಕಳು ವಿದ್ಯಾವಂತರ ಮಾಡಿ ನಾವು ಮುಟ್ಟಿನ ಕಾಲಕ್ಕೆ ವಿದ್ಯಾವಂತರಾಗಿ ನೌಕರಿದಾರಾಗಿ ಮುಪ್ಪಿನ ಕಾಲ ನೀವು ಚೊಲೋ ಇದ್ರಿ ಮಕ್ಕಳು ಜಪಾನ್ ಮಾಡ್ತಾರೆ. ನಿಮ್ಮನ್ನ ನೀವು ಹೆಂಗಾರಿದ್ರಿ ಹೊರಗೆ ಹಾಕ್ತಾರೆ ಮಕ್ಕಳು ನಿಮ್ಮನ್ನ. ಅದಕ್ಕೆ ಅದ್ರ ದೃಷ್ಟಿ ಚಲೋ ಮಾಡ್ರಿಪ್ಪ, ಮಕ್ಕಳು ಹೇಳಿರಿ, ವಿದ್ಯಾವಂತರ ಮಾಡ್ರಿ. ಮುಂದೆ ಅವ್ರು ಬಾಳ ಕಟ್ಟಿ ನೀವಲ್ಲ ಅದು ಸದ್ಬುದ್ಧಿ ಬರಲಿ, ಭಾಳ ಮಕ್ಕಳು ಹರಿಬೇಡ್ರಿ, ಚಲೋ ಇರಲಿ, ಮಕ್ಕಳು ವಿದ್ಯಾವಂತರ ಮಾಡ್ರಿ ಅಂತ ಎಲ್ಲಾ ಸುದ್ದಿ ನಿಮ್ಗೆ ಕೊಟ್ಟು ಕಾಪಾಡಿ ಮತ್ತೊಂದು ಸುಮ್ಮನೆ ಹರಿಸಿ ನಾನು ಮಾತು ಮುಗಿಸ್ತೀನಿ.